ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ದೀಪಾವಳಿ ಹಬ್ಬದ ಪ್ರಯುಕ್ತ ಸಾನ್ನಿಧ್ಯ ಸಂಸ್ಥೆಯನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಸಾನ್ನಿಧ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಜೆ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ನಿಖಿಲ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಎಲ್ಲರಿದ್ದು ಎಲ್ಲರ ಜೀವನ ಕೂಡ ದೀಪದಂತೆ ಬೆಳಗಲಿ ಎಂದು ಹೇಳಿದರು. And I would like to thank my teacher and mentor Dr. Santosh Sons sir for introducing me to this school and help in whatever way I can to help all the children over here in my way. And thank you Vasan sir for giving me and my family such respect. This is my first program as being a chief guest, and Sons sir, Santosh Sons sir being my teacher for 15 years. I want to be the way he is, how he has helped this institution from past 15 to 20 years. I also want to serve this institution as he has served. Thank you. ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೀಪಗಳ ಸಾಲು, ದೀಪಾವಳಿ ಅಂದರೆ ದೀಪಗಳ ಸಾಲು, ಸಾಲಾಗಿ ದೀಪಗಳನ್ನು ಇಡುವುದು. ಕತ್ತಲೆಯನ್ನ ದೂಷಿಸುವುದಕ್ಕಿಂತ ಒಂದು ದೀಪವನ್ನು ಹಚ್ಚು. ನಮ್ಮ ವಿಶೇಷ ಮಕ್ಕಳ ಜೀವನದಲ್ಲಿ ಸಮಾಜ, ಸರ್ಕಾರ ಎಲ್ಲರೂ ದೀಪವನ್ನು ಹಚ್ಚಬೇಕಾಗ್ತದೆ. ಒಂದು ದುಃಖದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ 25 ವರ್ಷ ಮೀರಿದ ಭಿನ್ನ ಸಾಮರ್ಥ್ಯದ ಪುರುಷರಿಗೆ, ಮಹಿಳೆಯರಿಗೆ ಯಾವುದೇ ಒಂದು ವ್ಯವಸ್ಥೆ ಸರ್ಕಾರದಿಂದ ಇಲ್ಲದೆ ಇರುವುದು ದುರದೃಷ್ಟ. ಆಗಲಿ ಈ ಬಾರಿಯ ದೀಪಾವಳಿಯಾದರೂ ಅವರ ಬಾಳಲ್ಲಿ ಒಂದು ದೀಪವನ್ನು ಬೆಳಗುವಂತೆ ಮಾಡಲಿ ಅಂತ ನನ್ನ ಆಶಯ. ಬೇರೆ ಬೇರೆ ಸಂದರ್ಭದಲ್ಲಿ ಹಬ್ಬಗಳನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ವಿಶೇಷ ಮಕ್ಕಳಿಗೆ ಹಬ್ಬದ ಒಂದು ಜ್ಞಾನ ಬರಬೇಕು. ವಿಶೇಷ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮಲ್ಲಿಗೆ ಬಂದಿದ್ದಾರೆ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಡಾಕ್ಟರ್. ಈ ಸಂದರ್ಭದಲ್ಲಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮರ್ಲಾ, ಉಪಾಧ್ಯಕ್ಷರಾದ ದೇವದತ್ ರಾವ್, ಕಾರ್ಯದರ್ಶಿ ರಾಧಾಕೃಷ್ಣ ಕೆ, ಖಜಾಂಚಿ ಜಗದೀಶ್ ಶೆಟ್ಟಿ ಹಾಗೂ ಸಾನ್ನಿಧ್ಯ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.